ಕೆಲವ್ರಿಗೆ ಮೈ ಹುಷಾರಿಲ್ಲ ಅಂತ ಹೇಳಿದ್ರೆ ಸಡನ್ನಾಗಿ ಏನೋ ಹಿಂಗೆ ಆಗೋಯ್ತು ಅಂತ ಹೇಳ್ತೀವಿ, ಒಪ್ಕೊಳ್ತೀವಿ. ಕೆಲವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು, ನಾವೇನು ಹೇಳ್ತೀವಿ, ಏನೋ ಗೊತ್ತಿಲ್ಲ ಚೆನ್ನಾಗೇ ಹೋಗ್ತಾಯಿದ್ರು, ಸಡನ್ನಾಗಿ ಆಕ್ಸಿಡೆಂಟ್ ಆಗೋಯ್ತು. ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ, ನಾವೇನು ಹೇಳ್ತೀವಿ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಒಂದು ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ನಾವೇನು ಹೇಳ್ತೀವಿ, ಸಡನ್ಗೆ. ಎಲ್ಲನೂ ಸಡನ್ ಲಾಸು, ಸಡನ್ ಆಕ್ಸಿಡೆಂಟು, ಸಡನ್ ಕಾಯಿಲೆ ಎಲ್ಲ ಒಪ್ಕೊಳ್ತೀವಲ್ಲ. ಯಾಕೆ ಸಡನ್ ಬ್ಲೆಸ್ಸಿಂಗ್ ಆಗಲ್ಲ ನಿನಗೆ? ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆಹ್ವಾನವನ್ನು ತಿಳಿಸ್ಕೊಳ್ತೇನೆ. ಈ 2025 ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಎದುರು ನೋಡದೇ ಇರುವಂಥ ಆಶೀರ್ವಾದಗಳು ನಿಮ್ಮ ಲೈಫಲ್ಲಿ ಕಾದಿದೆ. ಎಂದು ಆಶ್ಚರ್ಯಪಡುವಂಥ ಕಾರ್ಯಗಳು ದೇವರು ನಿಮ್ಮ ಲೈಫಲ್ಲಿ ಇಟ್ಟಿರ್ತಾರೆ. ಯು ವಿಲ್ ನೆವರ್ ಬಿ ದ ಸೇಮ್. ದೇವರು ಹೆಚ್ಚೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಯಾವಾಗಲೂ ಹೊಸ ವರ್ಷದಲ್ಲಿ 2 ವಿಧದಲ್ಲಿ ಪ್ರಾಫೆಸಿ ಹೇಳ್ತಾರೆ. ಒಂದು, ನೀವು ಚೆನ್ನಾಗಿರ್ತೀರ, ಆಶೀರ್ವಾದವಾಗಿರ್ತೀರ ಅಂತ ಒಬ್ಬರು. ಇನ್ನೊಂದು ಪ್ರಾಫಿಟಿಕ್ ವರ್ಡ್ ಹೆಂಗೆ ಬರುತ್ತೆ ಅಂದರೆ, ಈ ವರ್ಷ ಎಲ್ಲೆಲ್ಲೆಲ್ಲ ಅನಾಹುತಗಳಾಗುತ್ತೆ, ಎಲ್ಲೆಲ್ಲೆಲ್ಲ ಭೂಕಂಪಗಳಾಗುತ್ತೆ, ಎಲ್ಲೆಲ್ಲೆಲ್ಲ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲೆಲ್ಲೆಲ್ಲ ಕಾಯಿಲೆಗಳು ಬರುತ್ತೆ, ಈ ರೀತಿ ಅಂತ ಈ ವರ್ಷದಲ್ಲಿ ಇಂಥ ಒಂದು ಅನಾಹುತಗಳು, ಇಂಥ ಒಂದು ಅಪಾಯಗಳು ನಡೆಯುತ್ತೆ ಅನ್ನೋ ಪ್ರಾಫೆಸಿನೂ ಹೇಳ್ತಾರೆ. ಈಗ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಪಾಸ್ಟರ್ ಹೇಗೆ? ಕೆಲವೊಂದು ಪ್ರವಾದಿಗಳು ಪಾಸಿಟಿವ್ ಆಗಿ ಹೇಳ್ತಾರೆ, ಇನ್ನು ಕೆಲವರು ನೆಗೆಟಿವ್ ಆಗಿ ಹೇಳ್ತಾರೆ. ಯಾವುದು ನಿಜ ಅಂದರೆ 2 ನಿಜ. ಹೆಂಗೆ ಪಾಸ್ಟರ್ ಅಂತ ಕೇಳ್ತೀರಾ? ಯೆಶಾಯನಿಗೆ ಬರೆದ ಪುಸ್ತಕ 60ನೇ ಅಧ್ಯಾಯ 2ನೇ ವಾಕ್ಯ. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 60 ವರ್ಸ್ 2. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಲೋಕಕ್ಕೆ ಮೋಸವಾದದ್ದು ಅಥವಾ ಅಪಾಯಕರವಾದದ್ದು ಒಂದು ವೇಳೆ ನಡಿಬೋದು, ಆದರೆ ಕರ್ತನನ್ನು ನಂಬಿರುವ ನಿನ್ನ ಮೇಲಾದರೂ ದೇವರ ಕೃಪೆ ಇದೆ. ಸೊ ನೀವು ಯಾವಾಗಾದರೂ ಪ್ರವಾದನೆನ, ಪ್ರಾಫೆಸಿನ ಒಂದು ವೇಳೆ ಯಾರಾದರೂ ನೆಗೆಟಿವ್ ಆಗಿ ಹೇಳಿದ್ರೆ ನೀವು ಒಂದು ಹೇಳಿ, ಅದು ನನಗಲ್ಲ. ಸೊ ಲೋಕಕ್ಕೆ ಅಪಾಯಗಳು ಬರ್ಬೋದು, ಲೋಕದಲ್ಲಿ ತೊಂದರೆಗಳು ಬರ್ಬೋದು, ಆದರೆ ಈ ವರ್ಷ ನಿನ್ನ ಮೇಲಾದರೂ ಯೆಹೋವನ ತೇಜಸ್ಸು, ದ ಲೈಟ್, ಆಮೆನ್, ದ ಬ್ರೈಟ್ನೆಸ್ ಆಫ್ ಹಿಸ್ ಪ್ರೆಸೆನ್ಸ್ ವಿಲ್ ಬಿ ವಿತ್ ಯು. ಆಮೆನ್. ಎಲ್ಲ ಚರ್ಚ್ಗಳಲ್ಲೂ ಪ್ರಾಮಿಸ್ ಹೇಳ್ತಾರೆ ಹೊಸ ವರ್ಷದ. ಈ ನಿಮ್ಮ ಚರ್ಚಲ್ಲಿ ಏನು ಪ್ರಾಮಿಸ್ ಅಂತ ಕೇಳ್ತಾರಲ್ವ, ಏನು ಈ ವರ್ಷ ಪ್ರಾಮಿಸ್ಸು ಅಂತಾರೆ. ಬೈಬಲಲ್ಲಿ ಒಟ್ಟು 2000 ಪ್ರಾಮಿಸಸ್ ಇದೆ. ವರ್ಷಕ್ಕೆ ಒಂದು ಪ್ರಾಮಿಸ್ ತೊಗೊಂಡ್ರೆ ನೀನು ಎಷ್ಟು ವರ್ಷ ಬದುಕಬೇಕು? 2000 ಇಯರ್ಸ್ ಬದುಕಬೇಕು. ಸೊ 2000 ವರ್ಷ ಆಗಿಬಿಡ್ತೈತಿ ನೀನೆಲ್ಲ ರಿಸೀವ್ ಮಾಡೋದಕ್ಕೆ. ಸೊ ವರ್ಷಕ್ಕೆ ಒಂದು ಪ್ರಾಮಿಸ್ ನಮ್ಮ ಚರ್ಚಲ್ಲಿ ಇಲ್ಲ. ವಾರ 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 ದಿನೇ ದಿನೇ ಎಲ್ಲ ಪ್ರಾಮಿಸ್ಸು ಈ ವರ್ಷ ನೆರವೇರಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. 2025 ಸ್ಟಾಕ್ ಕ್ಲಿಯರೆನ್ಸ್ ನೋಡಿ, ಕೆಲವೊಂದು ಫ್ಯಾಬ್ರಿಕ್ ಕಂಪನಿಗಳಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾರೆ. ಸೊ ಒಳ್ಳೆ 10,000 ರೂಪಾಯಿ ಕೊಟ್ಟಲ್ಲ 2,000 ರೂಪಾಯಿ ಕೊಟ್ಬಿಡ್ತಾರೆ. ಯಾಕೆಂದರೆ ಎಲ್ಲ ಕ್ಲಿಯರ್ ಮಾಡಬೇಕು. ಆ ಕಂಪನಿ ಹೇಳ್ಬಿಡುತ್ತೆ ಎಲ್ಲ ಕ್ಲಿಯರ್ ಮಾಡಿ ಅಂತ. ಅದಕ್ಕೆ ಬೈ 1 get 1 ಫ್ರೀ ಅಂತೆಲ್ಲ ಹೇಳಿ ಎಲ್ಲ ಬೇಗ 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 ಕ್ಲಿಯರ್ ಮಾಡಿಬಿಡ್ತಾರೆ. ಅದೇ ರೀತಿಯೇ ದೇವರು ಹೇಳ್ತಾರೆ, ಏನಪ್ಪ ಇನ್ನೂ ಇಷ್ಟು ವರ್ಷ ಆದರೂ ಇನ್ನೂ ಸೇಲ್ ಆಗಿಲ್ವಾ ಪ್ರಾಮಿಸು? ಏಂಜಲ್ಸ್ಗಳಿಗೆಲ್ಲ ದೇವ್ರು ಕರೆದುಬಿಟ್ಟು ಹೇಳ್ತಾರೆ, ಈ ವರ್ಷ 2025 ಎಲ್ಲ ಪ್ರಾಮಿಸ್ ಎಲ್ಲರಿಗೆ ಕ್ಲಿಯರ್ ಮಾಡು, ಎಲ್ಲ ಕ್ಲಿಯರ್ ಮಾಡು, ಎಲ್ಲ ಕ್ಲಿಯರ್ ಆಗಲಿ. ಆಮೇಲೆ ಬೈ 1 get 1 ಫ್ರೀ. ಪ್ರೈಸ್ ದ ಲಾರ್ಡ್. ಆಮೆನ್, ಹಲ್ಲೆಲೂಯಾ. ಯೆರೆಮೀಯನಿಗೆ ಬರೆದ ಪುಸ್ತಕ 33:3. ಜೆರೆಮಿಯ ಚಾಪ್ಟರ್ 33 ವರ್ಸ್ 3. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ತಿಳಿಯದ ಅಂದರೆ ನೀನು ಯೋಚನೆ ಕೂಡ ಮಾಡಿರಲ್ಲ ಅಂಥದ್ದನ್ನು ದೇವರು ಈ ವರ್ಷ ಮಾಡ್ತಾರೆ. ಎಫೆಸದವ್ರಿಗೆ ಬರೆದ ಪುಸ್ತಕ 3:20. ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ. ಯಾವುದು ಯೋಚಿಸ್ತಾ ಇದ್ದೀರಾ? ನೀವು ಯಾವುದನ್ನು ಥಿಂಕ್ ಮಾಡ್ತಾ ಇದ್ದೀರೋ ಅದಕ್ಕಿಂತ ಮೇಲಾಗಿ. ಸೊ ವಾಟ್ ಯು ಆರ್ ಥಿಂಕಿಂಗ್? ಸೊ ವಾಟ್ ಯು ಥಿಂಕ್ ಅಬೌಟ್ ದಿಸ್ 2025, ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ನೀನು ಯೋಚಿಸುವುದಕ್ಕಿಂತಲೂ ಅಂದರೆ ನೀವು ಯೋಚನೆ ಮಾಡಬೇಕು. ಬೈಬಲ್ ಪ್ರಕಾರ ಹೆಂಗೆ ಗೊತ್ತಾ? ಯು ಹ್ಯಾವ್ ಟು ಥಿಂಕ್ ಇಟ್. 2025 ಹೆಂಗಿರುತ್ತೆ ಅಂತ ನೀನು ಇಮ್ಯಾಜಿನ್ ಮಾಡಬೇಕು. ಅಯ್ಯೋ ನನಗೆ ಶುಗರ್ ಬಂದ್ಬಿಡುತ್ತೋ, ನನಗೆ ಡಯಾಬಿಟೀಸ್ ಬಂದುಬಿಡ್ತಿತ್ತೋ, ನಾನು ಮತ್ತೆ ಮಲಗಿದ್ರೆ ಬೆಡ್ಡಿಂದ ಎದ್ದೊಳ್ತೀನೋ ಇಲ್ವೋ, ಡಾಕ್ಟ್ರುಗಳು ಹಿಂಗೆ ರಿಪೋರ್ಟ್ ಏನಾದರೂ ಹೇಳ್ಬಿಟ್ರೆ ಆ ಭಯನೇ ಇರಬಾರ್ದು. ಆಮೇನ್. ನೀವು ಯೋಚನೆ ಮಾಡಿ, ಈ ವರ್ಷ ಸೂಪರಾಗಿ ಆರೋಗ್ಯವಾಗಿ ಆಶೀರ್ವಾದವಾಗಿ ನಾನು ಇರ್ತೀನಿ. ಯಾಕೆ ಗೊತ್ತಾ? ಸತ್ಯವೇದ ಹೇಳುತ್ತೆ, ನೀನು ಯೋಚಿಸುವುದಕ್ಕಿಂತಲೂ. ಸೊ ಯು ಹ್ಯಾವ್ ಟು ಥಿಂಕ್ ಇಟ್. ಥಿಂಕ್ ಮಾಡಿ 2025 ಹೆಂಗಿರುತ್ತೆ. ವಾವ್, ನನಗಾಗಿ ದೇವರು ಎಲ್ಲನೂ ಸೂಪರಾಗಿ ಮಾಡಿಟ್ಟಿದ್ದಾರೆ. ಎವ್ರಿಥಿಂಗ್ ಈಸ್ ರೆಡಿ.
ಪ್ರೈಸ್ ಲಾರ್ಡ್. ಹೆಂಗೆ ಗೊತ್ತಾ ನೋಡಿ, ಜಾನ್ 14:2, ಯೋಹಾನನ ಬರೆದ ಪುಸ್ತಕ 14:2. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನಾವು 2025 1ನೇ ತಾರೀಕು ಇಲ್ಲಿದ್ದೀವಲ್ವಾ. ದೇವ್ರು ಏನು ಮಾಡಿದ್ದಾರೆ ಗೊತ್ತಾ? ಫೆಬ್ರವರಿ ಹೋಗಿ ಆಯಿತು, ಮಾರ್ಚ್ ಹೋಗಿ ಆಯಿತು, ಏಪ್ರಿಲ್, ಮೇ, ಜೂನ್, ಜುಲೈ ಎಲ್ಲನೂ ನಮಗೆ ಬೇಕಾಗಿದ್ದೆಲ್ಲ ರೆಡಿ ಮಾಡಿ ಮತ್ತೆ ಬಂದು ನಮ್ಮ ಹತ್ರ ಬಂದು ಆ ಜಾಗಕ್ಕೆ ಕರ ಹಿಡಿದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತೆ. ಕಮಾನ್. ಅದಕ್ಕೆ ದೇವ್ರ ವಾಕ್ಯ ಈ ರೀತಿ ಹೇಳುತ್ತೆ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಾನೇ ಫಸ್ಟ್ ಮುಂದೆ ಹೋಗ್ತೀನಿ, ಸಿದ್ಧ ಮಾಡಿ ಮತ್ತೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸೊ ಈ 1ನೇ ತಾರೀಕು ನಾವು ಇಲ್ಲಿದ್ದೀವಿ. ದೇವರು ಡಿಸೆಂಬರ್ 31 ಹೋಗಿ ಈ 2025 ಎಲ್ಲನೂ ರೆಡಿ ಮಾಡಿ ದೇವ್ರು ನನಗಾಗಿ ಇಟ್ಟಿದ್ದಾರೆ ಅಂತ ನಾನು ನಂಬ್ತೇನೆ. ನಾನು ಎದುರು ನೋಡದೇ ಇರುವಂಥ ಕಾರ್ಯವೆಲ್ಲ ಈ ತಿಂಗಳಿಂದ, ಈ ದಿನದಿಂದ ನಡೆಯುತ್ತೆ. ನನಗೂ ನಾನು ನೋಡ್ತಾ ಇರೋರಿಗೂ ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಯಾವಾಗಲೂ ದೇವ್ರು ನಮಗಿಂತ ಮುಂದೆ ಹೋಗೋರು. ಅದಕ್ಕೆ ದೇವದೂತನು ಇಲ್ಲಿ ಒಂದು ಮಾತು ಹೇಳ್ತಾನೆ ನೋಡಿ, ಮತ್ತಾಯನ ಬರೆದ ಪುಸ್ತಕ 28:5, ಮ್ಯಾಥ್ಯೂ 28:5 ಓದ್ಮ. ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲೀಲಾಕ್ಕೆ ಹೋಗುತ್ತಾನೆ. ನಿಮ್ಮ ಮುಂದೆ ಅಂದರೆ ನೀವು ಹೋಗೋದಕ್ಕಿಂತ ಮುಂಚೆನೇ ಯೇಸು ಸ್ವಾಮಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ 2025 ದೇವ್ರು ನನಗಿಂತ ಮುಂಚೆನೇ ಡಿಸೆಂಬರ್ವರೆಗೂ ಹೋಗಿ ಆಯಿತು. ಎಷ್ಟು ಜನ ನಂಬ್ತೀರಾ? ಎಲ್ಲನೂ ದಿ ಬೆಸ್ಟಾಗಿ ದೇವ್ರು ರೆಡಿ ಮಾಡಿನೇ ಇವಾಗ ನನ್ನನ್ನು ನಿಮ್ಮನ್ನು ಕರ ಹಿಡಿದು ಈ 2025ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲವ್ ಯು ಡ್ಯಾಡಿ ಅಂತ ಮಾತ್ರ ಹೇಳೋಣ. ಹಲ್ಲೆಲೂಯಾ. ಆಮೆನ್. ನೋಡಿ, Psalm 113, ಕೀರ್ತನೆ 113:6. ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತೇನೆ. ನೋಡಿ, ಆಕಾಶವನ್ನು ಭೂಮಿಯನ್ನು ನೋಡೋದಕ್ಕೆ ಏನು ಮಾಡ್ತಾರಂತೆ? ಬಾಗುತ್ತಾನೆ ಅಂದರೆ ಬಾಗುತ್ತಾನೆ ಅಂದರೆ ಏನರ್ಥ? ಆಕಾಶ ನೋಡೋಕ್ಕೇ ದೇವ್ರು ಬಗ್ಬೇಕಂತೆ. ಭೂಮಿ ನೋಡೋಕ್ಕೆ ಬಗ್ತಾರೆ ಅಂದರೆ ಪರವಾಗಿಲ್ಲ, ಆಕಾಶವನ್ನು ನೋಡಲಿಕ್ಕೆ ಬಾಗ್ತಾನೆ ಅಂದರೆ ಹಿಂಗೆ ಬಗ್ಗಿನೇ ನೋಡ್ಬೇಕಂತ ದೇವರು. ಅಷ್ಟು ದೊಡ್ಡ ದೇವರು. ಅವರ್ ಗಾಡ್ ಈಸ್ ಎ ಗ್ರೇಟ್ ಗಾಡ್. ಆಕಾಶವನ್ನು ನೋಡೋದಕ್ಕೆ ಹಿಂಗೆ ಬಗ್ತಾರಂತೆ, ಅಷ್ಟು ದೊಡ್ಡ ದೇವರು. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಂಡ್ರಿಸ್ತಾರಂತೆ. ಏನಕ್ಕೆ ದೇವ್ರು ಬಗ್ತಾರಂತೆ? ವೈ ಈ ಹಂಬಲ್ಸ್ ಹಿಮ್ಸೆಲ್ಫ್ ಅಂದರೆ ಏನು ಗೊತ್ತಾ? ನನ್ನ ಸ್ಟ್ಯಾಂಡರ್ಡ್ಗೆ ದೇವ್ರು ಬರ್ತಾರಂತೆ. ಈ ಕಮ್ಸ್ ಟು ಮೈ ಸ್ಟ್ಯಾಂಡರ್ಡ್. ನನ್ನ ಸ್ಟ್ಯಾಂಡರ್ಡ್ಗೆ ಬರ್ತಾರೆ. ನೋಡಿ, ದೇವ್ರು ಮಾತಾಡ್ಬೇಕಾದ್ರೆ ಅವ್ರ ಸ್ಟ್ಯಾಂಡರ್ಡ್ಗೆ ತಕ್ಕನಂಗೆ ಮಾತಾಡ್ತಾರೆ. ನಾವು ಒಂದೊಂದು ಸತಿ ಕೇಳ್ತೀವಿ, ದೇವ್ರೆ 40 ದಿನ ಫಾಸ್ಟಿಂಗ್ ಅವರೆಲ್ಲ ಎತ್ತಾರೆ, ನಾವು ಎತ್ತದೇ ಇಲ್ವಲ್ಲ? ಅವ್ರ ಚರ್ಚಲ್ಲಿ ಎಷ್ಟು ದಿನ ಎತ್ತಿದ್ದಾರೆ ಫಾಸ್ಟಿಂಗು? 40 ಡೇಸ್ ಎತ್ತಿತ್ತಾರಲ್ಲ. ದೇವ್ರೆ, ನೀನು ನನಗೆ 40 ಡೇಸ್ ಎತ್ತು ಅಂತ ಹೇಳಲೇ ಇಲ್ವಲ್ಲ ಅನ್ನೋದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಅದು ಅವ್ನ ಸ್ಟ್ಯಾಂಡರ್ಡ್ಗೆ ತಕ್ಕನಂಗೆ ಮಾತಾಡಿದ್ದೀನಿ, ನಿನ್ನ ಸ್ಟ್ಯಾಂಡರ್ಡ್ಗೆ ಅದು ಬೇಡ. ದೇವ್ರೆ, ಅವ್ರು ವೈಟಲ್ಲೇ ಸುತ್ತಾರೆ, ಅದು ಅವ್ರ ಸ್ಟ್ಯಾಂಡರ್ಡ್. ಅವ್ರು ಇಷ್ಟಪಡ್ತಾರೆ ವೈಟ್ ಹಾಕಬೇಕು ಅಂತ, ಅದು ಅವ್ರ ಸ್ಟ್ಯಾಂಡರ್ಡ್. ನೀನು ಕೋಟ್ ಹಾಕಬೇಕು ಅಂತ ಇಷ್ಟಪಡ್ತೀಯ, ನಿನ್ನ ಸ್ಟ್ಯಾಂಡರ್ಡ್. ಸೊ ದೇವ್ರು ಅವ್ರವ್ರ ಸ್ಟ್ಯಾಂಡರ್ಡ್ಗೆ ತಕ್ಕನಂಗೆ ಬಂದು ಅವ್ರವ್ರಿಗೆ ತಕ್ಕನಂಗೆ ಮಾತನಾಡ್ತಾರೆ. ಕಮಾನ್, ಈ ಹಂಬಲ್ಸ್ ಹಿಮ್ಸೆಲ್ಫ್. ನಾನು ನೀರು ಕುಡಿಯಲ್ಲ, ನಾನು ಹಾಗೇ ದಾಹದಲ್ಲೇ ಇರ್ತೀನಿ, ನಾನು ಬಿಳಿ ಬಟ್ಟೆ ಕಲರ್ ಬಟ್ಟೆನೂ ಹಾಕಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಹೇಳಿದ್ರೆ ದೇವರು ಅವ್ರ ಜೊತೆ ಮಾತಾಡ್ತಾರೆ. ನಾವು ಕೇಳ್ತೀವಿ, ಏನು ದೇವ್ರೆ ಅವ್ರ ಜೊತೆ ನೀನು ಮಾತಾಡ್ತಿಲ್ಲ, ದೇವ್ರ ಕಾರ್ಯ ನಡೆಸ್ತಾರಲ್ಲ, ಅದು ಅವ್ರ ಸ್ಟ್ಯಾಂಡರ್ಡ್. ಅವ್ರು ಅದನ್ನೇ ಇಷ್ಟಪಡ್ತಾರೆ. ಚೆನ್ನಾಗಿರಬಾರ್ದು, ದೇವ್ರಿಗಾಗಿ ಹಿಂಗೆ ಇರಬೇಕು, ಶರೀರನೆಲ್ಲ ಹಾಳು ಮಾಡ್ಕೊಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅವ್ರ ಸ್ಟ್ಯಾಂಡರ್ಡ್ಗೆ ತಕ್ಕನಂಗೆ ದೇವ್ರು ಮಾತನಾಡ್ತಾರೆ. ನಾನು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, ಆರೋಗ್ಯವಾಗಿರಬೇಕು. ಯು ಶುಡ್ ಲಿವ್ ಲಾಂಗ್, ಯು ಶುಡ್ ಲಿವ್ ಸ್ಟ್ರಾಂಗ್. ದಿಸ್ ಈಸ್ ಎಲ್ರೋಯಿ ಕೋಟ್. ಐ ಮೀನ್, ಯು ವಿಲ್ ಲಿವ್ ಲಾಂಗ್, ಯು ವಿಲ್ ಲಿವ್ ಸ್ಟ್ರಾಂಗ್. ಎಲ್ಲರೂ ಹೇಳಿ, ಐ ವಿಲ್ ಲಿವ್ ಲಾಂಗ್. ಇನ್ನೊಂದ್ಸತಿ ಹೇಳಿ ಚೆನ್ನಾಗಿ. ಐ ಮೀನ್, ನೋಡಿ, ವರ್ಷ ನಿಮ್ಮ ಏಜ್ ಕಡಿಮೆ ಮಾಡ್ತಾ ಇರ್ತಾರೆ ದೇವರು. ಐ ಮೀನ್, ನಿಮಗೆ ಇವಾಗ ಹ್ಯಾಪಿ ಬರ್ಡೇ 45 ಇಯರ್ಸ್ ಅಂದರೆ ನೆಕ್ಸ್ಟ್ ಇಯರ್ 44, ಇನ್ನೊಂದು ವರ್ಷ 43, ಇನ್ನೊಂದು ವರ್ಷ 42, ಆಮೇಲೆ
ಆಮೇಲೆ 18 ಬಂದು ನಿಲ್ಲಿಸ್ತಾರೆ, ಆಮೇಲೆ 16 ಬಂದು ನಿಲ್ಲಿಸ್ತಾರೆ. ಎಂಡ್ರೂಮ್ 16 ಅದೆಲ್ಲ ಆ ಸ್ಟ್ಯಾಂಡರ್ಡ್ಗೆ ಬಂದು ನಿಲ್ಲಿಸ್ಬಿಡ್ತಾರೆ. ಎಂಡ್ರೂಮ್ 16. ಆಮೇನ್. ಸೊ ಈ ಚರ್ಚಲ್ಲಿ ಒಂದು ಅನಾಯಿಂಟಿಂಗ್ ಇದೆ. ಇಲ್ಲಿ ಬರೋರೆಲ್ಲ ಯಂಗಾಗಿ, ಗ್ಲೋ ಆಗಿ, ಆಶೀರ್ವಾದಕರವಾಗಿ. ಓ ಮೈ ಗಾಡ್. ಇಲ್ಲಿ ಸಾಯದ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಪ್ರಿಪೇರ್ ಆಗಿ ಬೇಗ ದೇವ್ರು ಇವತ್ತು ಬರ್ತಾರೆ, ನೀ ಬೆಡ್ಡೆಲ್ಲ ರೆಡಿ ಮಾಡಿ, ಮಕ್ಕಳಿಗೆಲ್ಲ ಹೇಳಿಟ್ಬಿಡಿ, ಇದನ್ನೆಲ್ಲ ನಾವು ಹೇಳೋದೇ ಇಲ್ಲ. ಯು ಡೋಂಟ್ ಹ್ಯಾವ್ ಟು ವರ್ರಿ ಅಬೌಟ್ 2025. ಈ 2025ರಲ್ಲಿ ನೀನು ICUಗೆ ಮತ್ತೆ ಹೋಗದ ಹಾಗೆ, ಹಾಸ್ಪಿಟ್ಲಿಗೆ ಹೋಗದ ಹಾಗೆ, ಅಡ್ಮಿಟ್ ಆಗದೆ ಹಾಗೆ ದೇವರು ಈ ವರ್ಷ ಎಲ್ಲ ನಿನ್ನನ್ನು ಕಾದು ಕಾಪಾಡ್ತಾರೆ. ನಂಬೋರು ಮಾತ್ರ ಕರಗಳನ್ನು ತಟ್ಟಿ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೇನ್. ನೋಡಿ, ಗಾಡ್ ಹಿಮ್ಸೆಲ್ಫ್ ಶುಡ್ ಕಮ್ ಟು ಅವರ್ ಅಡ್ರೆಸ್. ಹ್ಯಾವ್ ಎನಿವನ್ ಗಾನ್ ಟು ಗಾಡ್ಸ್ ಅಡ್ರೆಸ್? ಬೈಬಲಲ್ಲಿ ಮೋಶೆ ಯಾರು ಹೋಗಿದ್ದು ದೇವ್ರನ್ನ ಹುಡ್ಕೊಂಡು? ಮೋಶೆನ ಅಥವಾ ದೇವ್ರು ಮೋಶೆನ ಹುಡ್ಕೊಂಬಂದ್ರ? ದೇವರು. ಅಬ್ರಹಾಮನು ದೇವರು, ಪ್ರೈಸ್ ದಿ ಲಾರ್ಡ್. ಪೌಲನು, ಜಕರ್ಯ, ಮನೋವ, ಎಲ್ಲನೂ ಬೈಬಲಲ್ಲಿ ನೋಡಿ ದೇವರೇ ಹುಡ್ಕೊಂಬಂದರು. ಗಾಡ್ ಹಿಮ್ಸೆಲ್ಫ್ ಕಮ್ಸ್ ಟು ಮೀಟ್ ಎ ಪರ್ಸನ್. ದೇವ್ರನ್ನ ಹುಡ್ಕೋದಕ್ಕೆ ಯಾರಿಗೂ ದೇವರ ಅಡ್ರೆಸ್ಸು ಈ ಲೋಕದಲ್ಲಿ ಗೊತ್ತಿಲ್ಲ. ಬೈಬಲಲ್ಲಿ ಎಲ್ಲರನ್ನ ಸಂಧಿಸಿದ್ದು ಗಾಡ್ ಹಿಮ್ಸೆಲ್ಫ್ ಕೇಮ್. ನಾನೇನು ಹೇಳ್ತೀನಿ ಅಂದರೆ, ದೇವರೇ ನನ್ನ ಲೈಫಲ್ಲಿ, ನಿಮ್ಮ ಲೈಫಲ್ಲೂ ಬಂದು ಅದ್ಭುತಗಳನ್ನು ಮಾಡಬೇಕು. ಜಸ್ಟ್ ವಿ ಹ್ಯಾವ್ ಟು ವೆಲ್ಕಮ್ ಹಿಮ್. ಆಮೆನ್. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೊಡ್ಡ ಕಾರ್ಯಗಳು ನಡಿಬೇಕು. ಬೇಗ ಒಂದು 3 ವಾಕ್ಯ ಹೇಳ್ಬಿಡ್ತೀನಿ. ಸೊ ವಿ ವಿಲ್ ಫಿನಿಶ್ ಅಪ್ ಸೂನ್. ನೋಡಿ, ನ್ಯೂ ಟೆಸ್ಟ್ಮೆಂಟಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಸಡನ್ನಾಗಿ ಅನ್ನೋದು ಎಲ್ಲಿ ಬರುತ್ತೆ? ಆ್ಯಕ್ಟ್ಸ್ 2:2. ಅಪೊಸ್ತಲರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. And suddenly there came a sound from heaven. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ. ಓಕೆ, ಕನ್ನಡದಲ್ಲಿ ಪಕ್ಕನೆ. ನಾವು ಕೆಲವ್ರಿಗೆ ಮೈ ಹುಷಾರಿಲ್ಲ ಅಂತ ಹೇಳಿದ್ರೆ ಸಡನ್ನಾಗಿ ಏನೋ ಹಿಂಗೆ ಆಗೋಯ್ತು ಅಂತ ಹೇಳ್ತೀವಿ, ಒಪ್ಕೊಳ್ತೀವಿ. ಕೆಲವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು, ನಾವೇನು ಹೇಳ್ತೀವಿ? ಏನೋ ಗೊತ್ತಿಲ್ಲ, ಚೆನ್ನಾಗೇ ಹೋಗ್ತಾಯಿದ್ರು, ಸಡನ್ನಾಗಿ ಆಕ್ಸಿಡೆಂಟ್ ಆಗೋಯ್ತು. ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ, ನಾವೇನು ಹೇಳ್ತೀವಿ? ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಒಂದು ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ನಾವೇನು ಹೇಳ್ತೀವಿ? ಸಡನ್ಗೆ. ಎಲ್ಲನೂ ಸಡನ್ ಲಾಸು, ಸಡನ್ ಆಕ್ಸಿಡೆಂಟು, ಸಡನ್ ಕಾಯಿಲೆ ಎಲ್ಲ ಒಪ್ಕೊಳ್ತೀವಲ್ಲ. ಯಾಕೆ ಸಡನ್ ಬ್ಲೆಸ್ಸಿಂಗ್ ಆಗಲ್ಲ ನಿನಗೆ? ಪಕ್ಕನೆ, ಸಡನ್ಲಿ ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಯು. ಸಡನ್ಲಿ ಈ ವರ್ಷ 2025 ಸಡನ್ಲಿ ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಯು. ಕರಗಳನ್ನು ತಟ್ಟಿ. ಓ ಮೈ ಗಾಡ್, ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪಾಸ್ಟರ್, ಸಡನ್ಗೆ ಆ ಥರ ಆಗೋದಕ್ಕೆ ನಾನು ರೆಡಿ ಆಗಿಲ್ವಲ್ಲ ಇನ್ನೂ. ನಿನಗೆ ಈ ವರ್ಷ ವಾಗ್ದಾನ ದೇವ್ರು ಕೊಟ್ಬಿಟ್ರ, ನೀನು ರೆಡಿ ಆಗಿಲ್ಲ ಅಂದ್ರೂ ದೇವ್ರು ಮಾಡೋದು ಈ ವರ್ಷ ಮಾಡಿಬಿಡ್ತಾರೆ. ಐ ಮೀನ್, ಹೆಂಗೆ ಪಾಸ್ಟರ್ ಹೇಳ್ತೀರಾ? ನೀವೇ ಹಂಗೆ ಸುಮ್ಮನೆ ಹೇಳ್ತಾ ಇದ್ದೀರಾ? ಬೈಬಲಲ್ಲಿ ಆ ಥರ ನೋಡ್ಬೋದು. 2 ಅರಸುಗಳ ಬರೆದ ಪುಸ್ತಕ 2ನೇ ಅಧ್ಯಾಯ 1 ಓದಿ. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟ. ನೋಡಿ, ಇವಾಗ ಎಲಿಯನ್ ದೇವ್ರಿಗೆ ಹೇಳಿದ್ರೆ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಆದರೆ ಬಟ್ ಈಸ್ ನಾಟ್ ರೆಡಿ. ಅವನು ಅಲ್ಲಿ ಮಾತಾಡ್ಕೊಂಡಿದ್ದಾನೆ. ಕೆಲವ್ರಿಗೆ ಹಂಗೇನೋ ಟೈಮ್ ಆಯಿತು ಅಂದ್ರೂ ಮಾತಾಡ್ತಾನೇ ನಿಂತಿರ್ತಾರೆ. ಎಲಿಯನ್ನು ನಮಗೆ ಹಂಗೆ ಥರ ಅನ್ನಿಸ್ತೈತೆ, ಬೇಗ ಪಟ್ಟಂತ ಬರೋಂಗಿಲ್ಲ. ಹಿ ವಾಸ್ ನಾಟ್ ರೆಡಿ. ಎಲ್ಲರೂ ಹೇಳಿ, ಎಲಿಯಾ ವಾಸ್ ನಾಟ್ ರೆಡಿ. ಸೊ ವಾಟ್ ಹ್ಯಾಪನ್? 11. ದೆನ್ ಇಟ್ ಹ್ಯಾಪನ್ಡ್ ಆ್ಯಸ್ ದೇ ಕಂಟಿನ್ಯೂಡ್ ಆನ್ ಆ್ಯಂಡ್ ಟಾಕ್ಡ್ ದಟ್ ಸಡನ್ಲಿ ಎ ಚಾರಿಯಟ್ ಆಫ್ ಫೈರ್. ಸಡನ್ಲಿ ಒಂದು ಚಾರಿಯಟ್ ಬಂತಂತೆ. ಅವರು ಮಾತಾಡುತ್ತಾ ಮುಂದೆ ಮಾತಾಡ್ತಾನೆ ಜಾಲೆ ಹೋಗ್ತಾರೆ. ಪರಲೋಕಕ್ಕೆ ಹೋಗ್ಬೇಕು, ಟ್ರೈನ್ ಮಿಸ್ ಆಗ್ತಾಯಿತ್ತಪ್ಪ. ಟ್ರೈನಿಗೆ ಟೈಮ್ ಆಯಿತು, ಪ್ಲ್ಯಾಟ್ಫಾರ್ಮ್ ಗಾಡಿ ಆಗಯ ಅಂತ ಕಿರ್ಚಾಡ್ತಾಯಿತ್ತು ಅಲ್ಲಿ. ಇವ್ರು ಇನ್ನೂ ಅಲ್ಲಿಂದಲೇ ಮಾತಾಡ್ಕೊಂಡು ಫೋನಲ್ಲಿ ಬಾಯ್ ಹಂಗೆ ಅಂತ ಹೇಳ್ಕೊಂಡ್ರೆ ಗಾಡಿ ಬಂದ್ಬಿಡ್ತು ಅಂತ ರೈಲ್ವೆ ಸ್ಟೇಷನಲ್ಲಿ ಹೇಳ್ತಾ ಇದ್ದಾರೆ. ಫ್ಲೈಟಿಗೆ ಟೈಮ್ ಆಯಿತು, ಇನ್ನೂ ಏನು ಮಾಡ್ತಾವ್ರೆ? ಮಾತಾಡ್ತಾನೆ ಅವರೇ. ಗಾಡಿ ರೆಡಿಯಾಗಿದೆ, ಇವನು ಹೋಗಕ್ಕೆ ರೆಡಿ ಆಗ್ತಾ ಇಲ್ಲ. ನೋಡಿ, ಪಕ್ಕನೆ ಅಗ್ನಿಮಯವಾದ ಪಕ್ಕನೆ. ಎಲ್ಲರೂ ಹೇಳಿ, ದೋ ಎಲಿಯಾ ವಾಸ್ ನಾಟ್ ರೆಡಿ.
ಸಡನ್ಲಿ ಒಂದು ಚಾರೆಟ್ ಹಂಗೆ ಬಂತು, ಅವ್ರನ್ನ ವಿಭಾಗ ಮಾಡಿ ಪಟ್ ಅಂತ ಎಲಿಯನನ್ನು ಕುಂಡ್ರಿಸ್ಕೊಂಡು, ದೇವರು ಹೇಳಿದ ಮೇಲೆ ನೀನು ರೆಡಿ ಆಗಿಲ್ಲ ಅಂದ್ರೂ ನಡೆಯೋದು ನಡೀತಾನೇ ಇರುತ್ತೆ. ಕರಗಳನ್ನು ತಟ್ಟಿ ಎಸ್ ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ವರ್ಷ ಆ ಥರ ಸಡನ್ಲಿ ಗಾಡ್ ಈಸ್ ಗೋಯಿಂಗ್ ಟು ಡೂ ಮೈಟಿ ವರ್ಕ್ಸ್. ನಂಬರ್ಸ್ ಅರಣ್ಯಕಾಂಡ 11ನೇ ಅಧ್ಯಾಯ 16ನೇ ವಾಕ್ಯ. ಇಲ್ಲಿ ದೇವರು ಏನು ಹೇಳ್ತಾರೆ ಮೋಶೆ ಮುಖಾಂತರ, 70 ಜನ 70 ಲೀಡರ್ಸ್ನ ಕರ್ಕೊಂಬ, ನಾನು ಅವ್ರನ್ನ ಅನಾಯಿಂಟ್ ಮಾಡ್ತೀನಿ, ಅವ್ರನ್ನ ಅಭಿಷೇಕಿಸ್ತೀನಿ ಅಂತ. 70 ಜನ, ಓಕೆನಾ? ಎಲ್ಲರೂ ಬಂದ್ಬಿಟ್ರು. ಇಲ್ಲಿ 26ನೇ ವಾಕ್ಯ ಹೇಳುತ್ತೆ ನೋಡಿ, 26. ಆದರೆ ಎಲ್ಯಾದ್ ಮೇದಾದ್ ಎಂಬವರು ಪಾಳೆಯದೊಳಗೆ ನಿಂತಿದ್ದರು. ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗಿಯೂ ಅವರು ದೇವದರ್ಶನದ ಗೂಡಾರಕ್ಕೆ ಹೊರಟು ಹೋಗಲಿಲ್ಲ. ನೋಡಿ, ಇವರಿಬ್ಬರು ತುಂಬ VIP ಗಳು ಮಾತಾಡ್ಕೊಂಡು ಕತೆ ಟೈಮಿಗೆ ಬಂದಿಲ್ಲ. ಇಲ್ಲಿ 70 ಜನದಲ್ಲಿ ಇವರಿಬ್ಬರು ಆಚೆನೆ ನಿಂತವ್ರೆ. ಅದಕ್ಕೆ ಇವರಿಬ್ಬರು ಪಾಳೆಯದಲ್ಲಿದ್ದಂತೆ ಹೋಲಿ ಸ್ಪಿರಿಟ್ ಫಿಲ್ಡ್ ದೆಮ್ ಇನ್ ದೇರ್ ಪ್ಲೇಸ್ ಓನ್ಲಿ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಇವ್ರು ರೆಡಿ ಆಗಿಲ್ಲ. 68 ಜನ ಅಲ್ಲಿ ರೆಡಿ ಆಗೋರೆ. ಇವರಿಬ್ಬರು ನಮ್ಮ ಥರ ಯಾರೋ ಕತೆ ಮಾಡಿಕೊಂಡು ಮಾತಾಡಿಕೊಂಡು ಲೇಟ್ ಮಾಡ್ತವ್ರೆ. ಆದರೂ ದೇವರು ವಾಗ್ದಾನ ಮಾಡಿದ ಮೇಲೆ ಬಿಡಲಿಲ್ಲ. ನೀವು ಒಂದು ವೇಳೆ ಯೋಚನೆ ಮಾಡಿ, ಪಾಸ್ಟರ್ ನಾನು ತುಂಬ ಲೇಟ್ ಮಾಡಿಬಿಟ್ಟೆ. ನಥಿಂಗ್ ಟು ವರಿ. ದೇವ್ರು ಏನು ಪ್ರಾಮಿಸ್ ಮಾಡಿದ್ರು ಅದು ಈ ವರ್ಷ ನೀನು ರೆಡಿ ಆಗಿಲ್ಲ ಅಂದರೂ ಆ ಆಶೀರ್ವಾದ ನಿನ್ನ ಮೇಲೆ ಬಂದು ಬೀಳುತ್ತೆ ಅಂತ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಎಸ್, ಕಮ್ ಆನ್, ಗ್ರೇಸ್ ಅಪಾನ್ ಗ್ರೇಸ್. ಆಮೇಲೆ ನಾವು ಒಂದು ತೀರ್ಮಾನ ಮಾತ್ರ ಮಾಡೋಣ, ದೇವರೇ ಈ ವರ್ಷದಲ್ಲಿ ದೊಡ್ಡ ದೊಡ್ಡ ಕಾರ್ಯ ನನಗೆ ನಡೆಯುತ್ತೆ ಅನ್ನೋ ನಂಬಿಕೆಯಲ್ಲಿ ಈ 2025 ನಾನು ಕಾದಿದ್ದೀನಿ. ದೇವರು ನನಗಾಗಿ ನೀನು ಮಾಡೋ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ. ಇದು ಹೆಂಗೆ ಗೊತ್ತಾ, ಈಗ ಒಂದು ಕಂಪನಿಯಲ್ಲಿ ಶೋರೂಮ್ಗೆ ಹೋಗ್ತೀರಾ, ಒಂದು ಕಾರ್ ತೊಗೊಳ್ತೀರಾ. ಆ ಕಾರ್ ಎಷ್ಟು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಅಂತ ಯಾರು ಹೇಳೋದು? ಕಂಪನಿಯಲ್ಲಿ ಹೇಳ್ತಾರೆ. ಆದರೆ ಎಲ್ಲಿ ಹೋಗ್ಬೇಕು ಅಂತ ಯಾರು ತೀರ್ಮಾನ ಮಾಡಬೇಕು? ಕಂಪನಿ ಹೇಳಲ್ಲ. ಇವತ್ತು ಕಂಪನಿ ಹೇಳುತ್ತೆ, ನಾನು ನಿನ್ನನ್ನು ದೊಡ್ಡ ಜನಾಂಗ ಆಗುವಂತೆ, ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಾನು ನಿನ್ನ ಆಶೀರ್ವದಿಸ್ತೀನಿ ಅಂತ ಕಂಪನಿ ಹೇಳ್ತೈತೆ. ಬೇಕಾ ಬೇಡವಾ ಅನ್ನೋದು ತೀರ್ಮಾನ ನಿಮ್ಮ ಹತ್ರ. ಸೊ ಕಂಪನಿ ಗಾಡಿ ಹೆಂಗೆ ಹೋಗುತ್ತೆ ಅಂತ ಹೇಳ್ತಾರೆ, ಕಂಪನಿ ಗಾಡಿ ಎಲ್ಲಿ ಹೋಗಬೇಕು ಅಂತ ಹೇಳಲ್ಲ. ತೊಗೊಳ್ಳೋರೆ ಎಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಬೇಕು. ಇವತ್ತು ಪ್ರಾಮಿಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೇವ್ರು ವಾಗ್ದಾನ ಮಾಡಿದ್ದಾರೆ. ನೀವು ಹೇಳಿ, ಹೌದು, ಈ ವಾಗ್ದಾನ ಪ್ರಕಾರ ಈ ವರ್ಷ ನನ್ನ ಲೈಫು ಸೂಪರಾಗಿರುತ್ತೆ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರ್ತೀನಿ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಈ 2025ರಲ್ಲಿ ಯಾವ ಲಾಸ್ ಆಗೋದಿಲ್ಲ. ಯಾವುದೆಲ್ಲ ನಿನಗೆ ಲಾಸ್ ಆಯಿತೋ ಅದೆಲ್ಲ ದೇವ್ರು ಮತ್ತೆ ವಾಪಸ್ ಕೊಡ್ತಾರೆ. ಓ ಮೈ ಗಾಡ್, ಎಲ್ಲನ ಮತ್ತೆ ವಾಪಸ್. 25 ಅನ್ನೋದು ನೋಡಿ ಭಾಳ ಮುಖ್ಯ. ಇದು ಬರೋದು 25 years. ಇವಾಗ ನೋಡಿ, ಈ ಥರ ಒಂದು ಸೆಲೆಬ್ರೇಷನ್ ಬರಬೇಕು ಅಂದರೆ ನೆಕ್ಸ್ಟ್ ಎಲ್ಲಿ ಗೊತ್ತಾ? 2050. ಈ 25 ಟು ಇನ್ನೊಂದು 25 years ಆ ಜೂಬ್ಲಿ ಇಯರ್ ಯಾವಾಗ ಗೊತ್ತಾ ಆಡಾಗೋದು? 2050ಅಲ್ಲಿ. ಸೊ ಈ 2025 ಇದೊಂದು ಪಾರ್ಟ್. ಇಲ್ಲಿಗೆ ದೇವರು ಹೊಸದನ್ನು ದೇವರು ಸ್ಟಾರ್ಟ್ ಮಾಡಿ, ಯಾವುದ್ರಲ್ಲೆಲ್ಲ ನೀನು ಸ್ಲೇವ್ ಆಗಿದ್ದೀಯೋ, ಯಾವುದ್ರಲ್ಲೆಲ್ಲ ನೀನು ಕಷ್ಟಪಟ್ಟು, ಯಾವುದ್ರಲ್ಲೆಲ್ಲ ನೀನು ಬಾಧೆಪಟ್ಟು, ಅದನ್ನೆಲ್ಲ ಈ ವರ್ಷ ರಿಲೀಸ್ ಮಾಡಿ ಈ 2025 ನನಗಾ ಎಂದು ಆಶ್ಚರ್ಯಪಡುವಂಥ ಕಾರ್ಯಗಳು ದೇವರು ನಿನ್ನ ಲೈಫಲ್ಲಿ ಮಾಡ್ತಾರೆ. ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಈ ವರ್ಷ ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಇಡೋದು 100% ಗ್ಯಾರಂಟಿ. ನಾವು ಒಂದೇ ಒಂದು ಮಾತ್ರ ತೀರ್ಮಾನ ಮಾಡೋಣ, ದೇವರೇ ನನ್ನ ಲೈಫು ಸೂಪರಾಗಿ ಆಶೀರ್ವಾದವಾಗಿರೋದಕ್ಕೆ ನಾನು ಒಪ್ಪಿಸ್ಕೊಡ್ತೇನೆ. ಅನೇಕ ಸಮಯ ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಳ್ಳೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಅಥವಾ ವಾಕ್ಯಗಳನ್ನು ಕೇಳೋದಕ್ಕೆ, ಚರ್ಚ್ ಅಟೆಂಡ್ ಮಾಡೋದಕ್ಕೆ ಚಿಕ್ಕ ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳಿ. ನೋಡಿ, ಚಿಕ್ಕ ತೀರ್ಮಾನಗಳು ಹೆಂಗೆ ಗೊತ್ತಾ? ಇಟ್ಸ್ ಲೈಕ್ ಎ ಡೆಕೋರೇಷನ್. ಇವಾಗ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ, ಬೈಬಲ್ ಓದ್ತೀರಾ, ಇನ್ನೂ ಒಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಯೂತ್ ಮೀಟಿಂಗ್ ಬರ್ತೀನಿ, ನಾನು ಬೆಳಿಗ್ಗೆ ಎದ್ದೇಳ್ತೀನಿ, ಅಥವಾ ನಾನು ಕೊಡೋದ್ರಲ್ಲಿ ವ್ಯತ್ಯಾಸವಾಗಿ ತೀರ್ಮಾನ ಮಾಡ್ತೀನಿ, ಅಥವಾ ಚರ್ಚಿಗೆ ಬರೋದ್ರಲ್ಲಿ, ಅಥವಾ 2 ಸರ್ವಿಸ್ ಅಟೆಂಡ್ ಮಾಡೋದು, ಏನಾದರೂ ದೇವ್ರು ಹೋಲಿ ಸ್ಪಿರಿಟ್ ಏನು ಹೇಳ್ತಾರೋ ನೀವು ಒಂದು ಆ್ಯಡ್ ಮಾಡಿಕೊಂಡು ಈ 1ನೇ ತಾರೀಕು ಒಂದು ಕಮಿಟ್ಮೆಂಟ್ ಹೋಗಿ ನಾನು ಹೇಳ್ತೀನಿ, ಈ ಕಮಿಟ್ಮೆಂಟು, ಈ ಡಿಸಿಷನ್ನು
ನಿನ್ನ ಲೈಫನ್ನು ಇನ್ನೂ ಅಲಂಕಾರವಾಗಿ ಚೇಂಜ್ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಆಮೆನ್. ಸೊ ಇಲ್ಲಿವರೆಗೂ ನೀನು ಅನುಭವಿಸಿದಂಥ ಕಷ್ಟ, ಅನುಭವಿಸಿದಂಥ ಹೋರಾಟ ಎಲ್ಲನೂ 2024 ಎಲ್ಲ ಮುಗಿದೋಯ್ತು. ಎಲ್ಲ ಕಷ್ಟ, ಹೋರಾಟ, ಕಣ್ಣೀರು, ಕಾಯಿಲೆ ಎಲ್ಲದಕ್ಕೂ ಬಾಬಾ ಹೇಳ್ಬಿಡಿ. ಇವಾಗ ನೀವು ಎಲ್ಲಿದ್ದೀರಾ? 2025 ಇದ್ದೀರಾ. 2024 ನೋಡಿದಂಥ ಎಲ್ಲ ಕಷ್ಟಗಳಿಗೆ ಬಾಯ್. ಎಲ್ಲ ಚೆನ್ನಾಗಿ ಹೇಳಿ, ಬಾಯ್. ಎಲ್ಲ ಕಷ್ಟಕ್ಕೆ ಬಾಯ್ ಬಾಯ್. ಎಲ್ಲ ನಷ್ಟಕ್ಕೆ ಆಮೇಲೆ ಎಲ್ಲ ಹೋರಾಟಕ್ಕೆ, ಎಲ್ಲ ಕಾಯಿಲೆಗೆ, ಎಲ್ಲ ಬಡ್ಡಿ ಕಟ್ಟೋದು, ಸಾಯುವ ಪರಿಸ್ಥಿತಿ ಎಲ್ಲ ಬಾಯ್ ಬಾಯ್. ಈಗ 2025 ಐ ಆಮ್ ರಿಚ್, ಐ ಆಮ್ ಬ್ಲೆಸ್ಡ್. ಓ ಮೈ ಗಾಡ್, ಹಾಲೆಲೂಯಾ. ಯು ವಿಲ್ ಲಿವ್ ಲೈಕ್ ಎ ಕ್ವೀನ್. ರಾಜನಾಗೆ ರಾಣಿ ಥರ ದೇವರು ನಿನ್ನನ್ನು ಇಡ್ತಾರೆ. ನೀನು ಆಶೀರ್ವಾದಕರವಾಗಿರ್ತೀಯ. ನಿನ್ನ ಕಣ್ಣೀರೆಲ್ಲ ಮಾರ್ಪಡ್ತು. ದೇವರು ನಿನ್ನನ್ನು ಆಶ್ವಾಸಲಿ. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಮೊದಲನೇ ಸಾರಿ ಈ ಸಭೆಗೆ ಬರೋದಕ್ಕೆ ದೇವ್ರ ಕೃಪೆ ಕೊಟ್ಟೋದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ನನ್ನ ಹೆಸರು ಪ್ರೇಮ. ಸುಮಾರು ವರ್ಷಗಳ ಹಿಂದೆ ಪಾಸ್ಟರ್ ಅವರ ಒಂದು ಹಾಡನ್ನ ನಾನು ಕೇಳಿ ತುಂಬ ಬಲಗೊಂಡಿದ್ವಿ. ನಾನು ತುಂಬ ಹುಡುಕ್ತಾ ಇದ್ದೆ ಈ ಪಾಸ್ಟರ್ ಎಲ್ಲಿದ್ದಾರೆ ಅಂತ ಹೇಳಿ. ಹುಡುಕ್ತಾ 2025 ಇವ್ರನ್ನ ಸಂಧಿಸೋದಕ್ಕೆ, ಈ ಸಭೆಗೆ ಬರೋದಕ್ಕೆ ದೇವರು ನನಗೆ ಅವಕಾಶ ಮಾಡಿಕೊಟ್ರು. ನಿಜಕ್ಕೂ ನಾನು ತುಂಬ ಆಶೀರ್ವಾದಕರವಾಗಿ ಪಾಸ್ಟರ್ ಅವರ ಸಂದೇಶದಲ್ಲಿ ಬಲಗೊಂಡವಳಾಗಿ ಇದ್ದೆ. ಇವತ್ತು ಹೊಸ ವರ್ಷದಲ್ಲಿ ಪಾಸ್ಟರ್ನ ನೋಡಬೇಕು, ಅವ್ರ ಸಭೆನ ನಾನು ಸಂಧಿಸಬೇಕು, ಇಲ್ಲಿ ಇವತ್ತು ಆರಾಧನೆ ಮಾಡಿ ಒಂದು ಹೊಸ ವರ್ಷದ ಆಶೀರ್ವಾದನ ಪಡ್ಕೋಬೇಕಂತ ತುಂಬ ದಾಹದಿಂದ ಬಂದೆ. ಹಾಗೆ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ರು. ನಿಮ್ಮನ್ನೆಲ್ಲ ನೋಡೋದಕ್ಕೆ ದೇವರು ಕೃಪೆ ಕೊಟ್ಟರು. ತುಂಬ ಥ್ಯಾಂಕ್ಸು. ದೇವರು ಪಾಸ್ಟರ್ನ ಸಭೆನ ಹೆಚ್ಚಿಗೆ ಆಶೀರ್ವದಿಸಲಿ. ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಪಾಸ್ಟರ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಸೊ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ನೋಡೋರು ದಯವಿಟ್ಟು ಕೆಳಗಡೆ ನಮ್ಮ ಪೋಸ್ಟ್ರ್ ಕೆಳಗಡೆ ಅಡ್ರೆಸ್ ಇರುತ್ತೆ, ಬಂಜಾರ ಲೇಔಟ್ ಅಂತ. ಬಂಜಾರ ಲೇಔಟ್ ಹೊರ್ಮಾವು. ಅದನ್ನು ನಾವು ಹಳೆ ಚರ್ಚಲ್ಲಿ ಇದ್ದಿದ್ದು ಬಂದ್ಬಿಟ್ಟು ರಾಮಮೂರ್ತಿ ನಗರ. ಅದು ಗೂಗಲ್ ಒಂದೊಂದು ಸತಿ ರಾಮಮೂರ್ತಿ ನಗರ್ ಅಂದರೆ ನೀವು ಹೋಗಬೇಡಿ, ಓಕೆ. ಹೊರ್ಮಾವು ಬಂಜಾರ ಲೇಔಟ್ ಅಂದರೆ ಈ ಕಡೆ ಬನ್ನಿ. ಸೊ ನೆಕ್ಸ್ಟ್ ಯಾರಾದರೂ ಬರೋರು ಕನ್ಫ್ಯೂಸ್ ಮಾಡ್ಕೊಬೇಡಿ. ಬಂಜಾರ ಲೇಔಟು ಹೊರ್ಮಾವು ಗ್ಯಾಪ್ನ ಇಟ್ಕೊಳ್ಳಿ. ಗಾಡ್ ಬ್ಲೆಸ್ ಯು.